ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮೆಂತೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ನೋಡುವ. ಮೊದಲಿಗೆ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಚೂರು ಇಂಗು, ಜೊತೆಲಿ ಬೇವಿನ ಸೊಪ್ಪು, ಉಳ್ಳಾಗಡ್ಡೆ, ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಮೆಂತೆಯನ್ನು ಹಾಕಿಕೊಳ್ಳಬೇಕು. ಈ ಮೆಂತೆ ಒಂದು ದಿವಸ ನೆನೆಸಿ ನೀರನ್ನು ಬಾಗಿಸಿ ಬಟ್ಟೆಯಲ್ಲಿ ಕಟ್ಟಿಡಬೇಕು. ಮೊಕ್ಕೆ ಬಂದ ನಂತರ ಈ ರೀತಿ ಪಲ್ಯವನ್ನು ಮಾಡಬೇಕು. ಇದಕ್ಕೆ ಕಾಯಿ ತುರಿ, ಒಂದು ಚಮಚ ಗರಂ ಮಸಾಲ, ನಿಮಗೆ ಬೇಕಾದಷ್ಟು ಖಾರಕ್ಕೆ ತಕ್ಕಷ್ಟು ಮೆಣಸಿನ ಹಿಟ್ಟು, ಒಂದು ಚಮಚ ನಾನಿಲ್ಲಿ ಹುಳಿ ಪುಡಿ ತೆಗೆದುಕೊಂಡಿದ್ದೇನೆ. ನೀವು ಹುಣಸೆಹಣ್ಣು ಅಥವಾ ನಿಂಬೆ ರಸ ತೆಗೆದುಕೊಳ್ಳಬಹುದು. ಹುಳಿ ಪುಡಿ ಇದ್ದರೆ ಹಾಕಬಹುದು. ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ಸ್ಪೂನ್ ಬೆಲ್ಲ, ಚಿಟಿಕೆ ಅರಿಶಿನ, ಚೂರು ನೀರು. ನೋಡಿ ಫ್ರೆಂಡ್ಸ್, ಇದು ನಾನು 5 ನಿಮಿಷ ಹೀಗೆ ಬಟ್ಲು ಮುಚ್ಚಿಟ್ಟಿದ್ದೆ. ಈಗ ಇದು ರೆಡಿಯಾಗಿದೆ, ಸವಿಯಲು ಸಿದ್ಧ. ನೋಡಿ ಫ್ರೆಂಡ್ಸ್, ಮೆಂತೆ ಪಲ್ಯ ಸವಿಯಲು ಸಿದ್ಧವಾಗಿದೆ. ಈಗ ಇದು ರೊಟ್ಟಿ, ಚಪಾತಿ, ಅನ್ನ ಎಲ್ಲದರ ಜೊತೆಯಲ್ಲೂ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ಮಾಡ್ತೀರಾ.